ಇನ್ನು ನಾನು ಯಾವ ಶಕ್ತಿ ಪ್ರದರ್ಶನವನ್ನು ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಸ್ಟ್ ಮಾಡೋದಕ್ಕಾಗಿ ಕೆಲವರು ವಿದೇಶಕ್ಕೆ ಹೋಗಿದ್ದಾರೆ, ಕೆಲವು ಶಾಸಕರು ಸಚಿವರು ದೆಹಲಿಗೆ ಹೋಗ್ತಾರೆ. ನಿನ್ನೆ ನಡೆದಂತ ಸಭೆಗೂ ನನಗೂ ಯಾವುದೇ ರೀತಿ ಸಂದರ್ಭಗಳಿಲ್ಲ. ಕೆಲವರು ಅನೇಕ ಆಸೆಗಳನ್ನು ಇಟ್ಕೊಂಡಿರ್ತಾರೆ, ಮಂತ್ರಿ ಆಗಬೇಕು ಅಂತ ಕನಸುಗಳಿರುತ್ತೆ. ಸೊ ಅಂತವರು ಒಟ್ಟಾಗಿ ಸೇರಿರಬಹುದಷ್ಟೇ. ನಾನು ಯಾವುದೇ ರೀತಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿಲ್ಲ ಅಂತ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, ಎಚ್ ಕೆ ಪಾಟೀಲ್, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇರ್ತದೆ. ಜೊತೆಗೆ ನಿಮ್ಮನ್ನೇ ಅವ್ರು ಕೇಳ್ತಾರೆ ಸರ್, ಮಂತ್ರಿ ಜೊತೆಗೆ ನಿಮ್ಮನ್ನೇ ಇಟ್ಕೊಂಡೆ ಕೇಳ್ತಾ ಇರೋದು ಸರ್ ಅವರು. ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇನ್ನು ಅವ್ರು ಯಾರು ಬಂದು ಮಾತಾಡಿಲ್ಲ. ಬಂದು ಮಾತಾಡಲಿ, ಆಮೇಲೆ ಮಾತಾಡ್ತಾರೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ಗೆ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಏನು ಮಾತಾಡಿದ್ದಾರೆ? ಸೊ ಡಿಸಿಎಂ ಅವ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಮಾತುಗಳನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ ಸಿ ಪಿ ಯೋಗೇಶ್ವರ್ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ.